ಮುಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ಸಿಬಿಐ ತನಿಖೆಗೆ ಅರ್ಜಿ ಸಲ್ಲಿಕೆಯಾಗಿತ್ತು. ಇವತ್ತು ಸ್ನೇಹಮಯಿ ಕೃಷ್ಣ ರಿಟ್ ಅರ್ಜಿಯ ವಿಚಾರಣೆ ಇರುತ್ತೆ. ಲೋಕಾಯುಕ್ತ ಪೊಲೀಸ್ ಸಿಬಿಐಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದೆ. ಈವರೆಗೆ ತನಿಖಾ ವರದಿಯನ್ನ ಸಲ್ಲಿಸಲಿರುವಂತಹ ಲೋಕ ಪೊಲೀಸರು ಈವರೆಗೆ ಏನ್ ತನಿಖೆ ಆಗಿದೆ ಅದರ ವರದಿಯನ್ನ ಸಲ್ಲಿಸ್ತಾರೆ. ನವೆಂಬರ್ 25ರವರೆಗೆ ತನಿಖೆಯ ವಿವರವನ್ನ ಸಲ್ಲಿಸುವುದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು. ಈ ಡೇಟ್ನ ಒಳಗಾಗಿ ಸಲ್ಲಿಸಬೇಕು ಅಂತ. ವಿಚಾರಣೆಯನ್ನ ಮುಂದೂಡುವುದಕ್ಕೆ ಸಿಎಂ ಪರ ವಕೀಲರು ಮನವಿ ಮಾಡುವಂತ ಸಾಧ್ಯತೆಯೂ ಇದೆ. ರಾಜ್ಯಪಾಲರ ಅನುಮತಿಯನ್ನ ಪ್ರಶ್ನಿಸಿದ್ದ ಅರ್ಜಿ ವಿಚಾರಣೆ ನಡೆಯುವಂತ ಸಾಧ್ಯತೆ ಇದೆ ಇವತ್ತು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇವತ್ತಿನ ಬೆಳವಣಿಗೆಗಳಿಗೆ ಏನೇನು ಆಗಬಹುದು, ಇದ್ರ ಬಗ್ಗೆ ಮಾಹಿತಿನ ಕೊಡೋದಾದ್ರೆ? ಚೈತ್ರ, ಇವತ್ತು ಲೋಕಾಯುಕ್ತ ಪೊಲೀಸರು ಇಲ್ಲಿವರೆಗೂ ಏನೇನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ನಿನ್ನೆವರೆಗೂ ಅದರ ಒಂದು ವರದಿಯನ್ನ ಇವತ್ತು ಕೋರ್ಟ್ಗೆ ಸಲ್ಲಿಸ್ತಾರೆ. ಯಾಕೆಂದ್ರೆ ಕಳೆದ ಬಾರಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿತ್ತು 25ನೇ ತಾರೀಕು ನವೆಂಬರ್ ವರೆಗೂ ಏನೇನು ತನಿಖೆ ನಡೆಸ್ತೀರಾ ಅದರ ವರದಿಯನ್ನ ಸಲ್ಲಿಸಿ ಅಂತ ಹೇಳಿ. ಹೀಗಾಗಿ ಆ ವರದಿಯನ್ನ ಆಧರಿಸಿ ಕೋರ್ಟ್ ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈ ವರದಿಯಲ್ಲಿ ಏನಾದ್ರೂ ಲೋಕಾಯುಕ್ತ ಪೊಲೀಸ್ ಸಮರ್ಥವಾಗಿ ತನಿಖೆ ನಡೆಸಿದ್ದಾರೆ, ಯಾವುದೇ ಸಂಶಯಕ್ಕೆ ಆಸ್ಪದ ಕೊಡದಂತೆ ತನಿಖೆ ನಡೆಸಿದ್ದಾರೆ ಅಂತ ಹೇಳಿ ಕೋರ್ಟ್ಗೆ ಕನ್ವಿನ್ಸ್ ಆದ್ರೆ ಆಗ ಲೋಕಾಯುಕ್ತ ತನಿಖೆಯನ್ನೇ ಮುಂದುವರಿಸಬಹುದು. ಒಂದ್ ವೇಳೆ ಏನಾದ್ರೂ ಸಂಶಯಕ್ಕೆ ಆಸ್ಪದ ಆಗೋ ರೀತಿಯಲ್ಲಿ ತನಿಖೆ ಆಗಿದೆ ಮತ್ತೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಿಲ್ಲ ಅಂತ ಅನ್ಸಿದ್ರೆ ಆಗ ಕೋರ್ಟ್ ಸಿಬಿಐ ತನಿಖೆಗೆ ಕೂಡ ವಹಿಸಬಹುದು. ಹೀಗಾಗಿ ಇವತ್ತು ಎರಡು ಕಡೆ ವಾದ ಮಂಡನೆ ಮುಕ್ತಾಯ ಆದ್ರೆ ಕೋರ್ಟ್ ಇವತ್ತಿನ ಆದೇಶ ನೀಡಬಹುದು ಅಥವಾ ಆದೇಶವನ್ನ ಕಾಯ್ದಿರಿಸಬಹುದು. ಆದ್ರೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ಬಾಕಿ ಇರೋದ್ರಿಂದ ವಿಚಾರಣೆ ಮುಂದೂಡಿ ಅಂತ ಹೇಳಿ ಸಿಎಂ ಪರ ವಕೀಲರು ಮನವಿ ಮಾಡುವಂತ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಕೋರ್ಟ್ ಏನ್ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಆದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಪಾರ್ಟಿ ಇವತ್ತು ಕ್ರೂಷಿಯಲ್ ಡೇ ಅಂತ ಹೇಳಿ ಹೇಳ್ಬೋದು. ಥ್ಯಾಂಕ್ ಯು ರಮೇಶ್ ಮಾಹಿತಿಗಾಗಿ.